ಕರ್ಣ, ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಎಲ್ಲರೂ ಸೂತಪುತ್ರ ನೀನು ಅಂತ ಅವಮಾನ ಮಾಡಿದ್ರು ಸಹ ಆ ನೋವನ್ನು ಮನಸ್ಸಲ್ಲೇ ನುಂಗಿ ಜನರ ಮುಂದೆ ಎದೆಗುಂದದೆ ತಲೆ ಎತ್ತಿ ನಿಂತ ವ್ಯಕ್ತಿ. ಹೇಗಾದ್ರೂ ಬಿಲ್ಲು ಬಾಣ ವಿದ್ಯೆಯಲ್ಲಿ ಏಕಲವ್ಯನಿಗಿಂತ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಅರ್ಜುನ ಕತ್ತಲಲ್ಲಿ ಬಾಣ ಬಿಡೋದನ್ನ ಕಲಿತಾನೆ. ಅದನ್ನ ಎಷ್ಟು ಚೆನ್ನಾಗಿ ಕಲಿತಾನೆ ಅಂದ್ರೆ, ಒಂದು ಹಿಡಿ ದ್ರಾಕ್ಷಿ ಹಣ್ಣನ್ನ ಆಕಾಶಕ್ಕೆ ಎಸೆದು ಅದಕ್ಕೆ ಬಾಣ ಬಿಡ್ತಿದ್ದ. ಅವು ಕೆಳಗೆ ಬಿದ್ದಾಗ ಪ್ರತಿ ಹಣ್ಣಲ್ಲಿ ಒಂದು ಬಾಣ ಇರ್ತಿತ್ತು. ಹೀಗೆ ಒಂದು ದಿನ ಅರ್ಜುನ ದ್ರೋಣಾಚಾರ್ಯರ ಬಳಿ ಬಂದು ಹೇಳ್ತಾನೆ, ಗುರುಗಳೇ, ನನ್ನ ಈ ಸಾಧನೆಗೆ ನೀವೇ ಕಾರಣ. ನೀವು ಏಕಲವ್ಯನಿಗೆ ಪಾಠ ಹೇಳ್ಕೊಟ್ಟಿಲ್ಲ, ಆದ್ರೂ ಸಹ ಅವನ ಬಳಿ ಗುರುದಕ್ಷಿಣೆ ಕೇಳಿದ್ರಿ. ಆದ್ರೆ ನನ್ನ ಹತ್ತಿರ ಇದುವರೆಗೂ ನೀವು ಏನನ್ನೂ ಕೇಳಿಲ್ಲ, ಯಾಕೆ? ನೀವು ಏನು ಕೇಳಿದ್ರೂ ಕೊಡೋಕೆ ನಾನು ಸಿದ್ಧನಿದ್ದೇನೆ ಅಂತಾನೆ. ಆಗ ಕೂಡಲೇ ದ್ರೋಣಾಚಾರ್ಯರು ಅರ್ಜುನನ ಎದೆಗೊದ್ದು ಖಡ್ಗವನ್ನು ಅವನ ಮುಂದೆ ಎಸೆದು, ಬಾ ನನ್ನ ಜೊತೆ ಹೋರಾಡು. ಅದಕ್ಕೆ ಅರ್ಜುನ, ಎಲ್ಲಾದ್ರೂ ಉಂಟೆ, ನೀವು ನನ್ನ ಗುರುಗಳು, ನಿಮ್ಮ ಜೊತೆ ನಾನು ಹೇಗೆ ಹೋರಾಡಲಿ ಅಂತಾನೆ. ಅದಕ್ಕೆ ದ್ರೋಣಾಚಾರ್ಯರು, ನಮ್ಮ ಮಧ್ಯೆ ಈ ತರದ ಒಂದು ದಿನ ಬಂದೇ ಬರುತ್ತೆ. ಆ ದಿನ ನೀನು ನನ್ನ ಜೊತೆ ಒಂದು ವೀರನ ಹಾಗೆ ಹೋರಾಡಬೇಕು. ಅದೇ ನೀನು ನನಗೆ ಕೊಡೋ ಗುರುದಕ್ಷಿಣೆ ಎಂದು ಹೇಳಿ ಅರ್ಜುನನ ಬಳಿ ಭಾಷೆ ತಗೋತಾರೆ. ಕೊನೆಗೆ ಆ ದಿನ ಬಂದೇ ಬಿಡ್ತು. ಕೌರವರು ಮತ್ತು ಪಾಂಡವರು ಅವರ ಶಕ್ತಿ ಪರೀಕ್ಷೆಗೆ ಸಿದ್ಧರಾಗ್ತಾರೆ. ಹಸ್ತಿನಾಪುರದಲ್ಲಿ ಇವರ ಶಕ್ತಿ ಪರೀಕ್ಷೆ ವೀಕ್ಷಿಸಲು ಒಂದು ದೊಡ್ಡ ಮೈದಾನವೇ ಸಿದ್ಧವಾಗಿರುತ್ತೆ. ಮೊದಲಿಗೆ ಧರ್ಮರಾಜ ಬಂದು ಯುದ್ಧದಲ್ಲಿ ಎಷ್ಟು ರೀತಿ ಬಾಣ ಬಿಡಬಹುದು, ಎಷ್ಟು ಬಾಣ ಒಟ್ಟಿಗೆ ಹೊಡೆಯಬಹುದು ಮತ್ತು ಯುದ್ಧದಲ್ಲಿ ರಥ ಹೇಗೆ ನಡೆಸಬೇಕು ಅನ್ನೋದನ್ನ ತೋರಿಸ್ತಾರೆ. ನಂತರ ನಕುಲ ಸಹದೇವರು ಖಡ್ಗವಿದ್ಯೆ ಮತ್ತು ಕುದುರೆ ಸವಾರಿ ವಿದ್ಯೆಯನ್ನು ಪ್ರದರ್ಶಿಸ್ತಾರೆ. ನಂತರ ದುರ್ಯೋಧನನ ಸರದಿ ಬಂತು. ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಬ್ಬರ ನಡುವೆ ನಡೆದ ಕುಸ್ತಿಯಲ್ಲಿ ನನ್ನ ಎಲ್ಲರೆದುರು ಸೋಲಿಸಿದೆ. ಈಗ ಸೋಲಿಸ್ತೀಯಾ? ನಿನಗೆ ಆ ಧೈರ್ಯ ಇನ್ನೂ ಇದೆಯಾ ಎಂದು ದುರ್ಯೋಧನ ಭೀಮನಿಗೆ ಸವಾಲಾಗ್ತಾನೆ. ಅದಕ್ಕಾಗಿ ಕಾಯುತ್ತಾ ಕುಳಿತಿದ್ದ ಭೀಮ ಗದೆಯನ್ನು ಹಿಡಿದು ಏಕಾಏಕಿ ಯುದ್ಧಕ್ಕೆ ಇಳಿತಾನೆ. ಇವರಿಬ್ಬರ ಯುದ್ಧವನ್ನು ನೋಡುತ್ತಿದ್ದ ಸಭೆಯಲ್ಲಿದ್ದ ಜನರೆಲ್ಲ ನಡುಗಲು ಶುರುವಾಗ್ತಾರೆ. ಸರಾಸರಿ 6 ಗಂಟೆಗಳಾದ್ರೂ ಯುದ್ಧ ನಿಲ್ಲಲೇ ಇಲ್ಲ. ಇದನ್ನು ಗಮನಿಸಿದ ಧೃತರಾಷ್ಟ್ರರು ದ್ರೋಣಾಚಾರ್ಯರನ್ನು ಕರೆದು ಇವರಿಬ್ಬರ ಯುದ್ಧವನ್ನು ಈಗಲೇ ನಿಲ್ಲಿಸು ಎಂದು ಹೇಳ್ತಾರೆ. ಆಗ ದ್ರೋಣಾಚಾರ್ಯರು ಭೀಮ ಮತ್ತು ದುರ್ಯೋಧನನನ್ನು ಕರೆದು, ಗದೆ ವಿದ್ಯೆಯಲ್ಲಿ ನೀವಿಬ್ಬರೂ ಸಮಾನರು, ನಿಮಗೆ ಈ ಪ್ರಪಂಚದಲ್ಲೇ ಯಾರೂ ಸಾಟಿ ಇಲ್ಲ ಎಂದು ತೀರ್ಪನ್ನು ಕೊಡ್ತಾರೆ. ನಂತರ ದ್ರೋಣಾಚಾರ್ಯರು ಅರ್ಜುನನನ್ನು ಕರೆದು, ನಿರಂತರವಾಗಿ ಯುದ್ಧವನ್ನು ನೋಡಿದ ಜನಕ್ಕೆ ಏನಾದರೂ ಚಮತ್ಕಾರ ವಿದ್ಯೆಯನ್ನು ತೋರಿಸು ಅಂತಾರೆ. ಸರಿ ಗುರುಗಳೇ ಎಂದು ಮೈದಾನಕ್ಕೆ ಬಂದ ಅರ್ಜುನ ಒಂದು ಬಾಣವನ್ನು ಆಕಾಶಕ್ಕೆ ಬಿಡ್ತಾನೆ. ಮಳೆ ಶುರುವಾಗುತ್ತೆ. ಅದರ ಹಿಂದೆಯೇ ಇನ್ನೊಂದು ಬಾಣ ಬಿಡ್ತಾನೆ. ಅದರಿಂದ ಬಂದ ಬೆಂಕಿ ಹನಿ ಮಳೆ ಹನಿಯನ್ನು ನುಂಗಾಕುತ್ತೆ. ಹಿಂದೆಯೇ ಇನ್ನೊಂದು ಬಾಣ ಬಿಡ್ತಾನೆ. ಅದರಿಂದ ಬೆಂಕಿ ಹನಿ ಎಲ್ಲ ಗುಲಾಬಿ ಹೂ ರೇಖೆಗಳಾಗಿ ಆಕಾಶದಿಂದ ಸಭೆಯಲ್ಲಿ ಕುಳಿತಿದ್ದ ಎಲ್ಲರ ಮೇಲೂ ಸುರಿಯಲಾರಂಭಿಸುತ್ತೆ. ಸಭೆಯಲ್ಲಿದ್ದ ಜನ ಒಂದು ಕ್ಷಣ ಮೈ ಮರೆತೋಗ್ತಾರೆ. ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ಕೊಂಡಿರ್ತಾರೆ ಅರ್ಜುನ ಮುಂದೇನು ಮಾಡ್ತಾನೆ ಅಂತ. ಅಷ್ಟಕ್ಕೆ ಸುಮ್ಮನಿರದ ಅರ್ಜುನ 4 ಬಾಣಗಳನ್ನು ಅವನ ಸುತ್ತಲೂ ಬಿಡ್ತಾನೆ. ಅದರಿಂದ 100 ಹಾವುಗಳು ಬರ್ತವೆ. ಅವು ಜನರ ಬಳಿ ಹೋಗುವುದಕ್ಕೂ ಮೊದಲು ಇನ್ನೊಂದು ಬಾಣ ಆಕಾಶಕ್ಕೆ ಬಿಡ್ತಾನೆ. ಅದರಿಂದ 100 ಹದ್ದುಗಳು ಬಂದು ಎಲ್ಲ ಹಾವುಗಳನ್ನು ಹಿಡಿದುಕೊಂಡು ಹೋಗುತ್ತೆ. ಇದನ್ನ ನೋಡಿದ ಸಭೆಯಲ್ಲಿದ್ದ ಜನರೆಲ್ಲ ಒಮ್ಮೆಲೆ ಶಬಾಷ್ ಅರ್ಜುನ ಎಂದು ಹೊಗಳಕ್ಕೆ ಆರಂಭಿಸ್ತಾರೆ. ಅದನ್ನ ಕೇಳಿದ ದುರ್ಯೋಧನ ಮೈಯೆಲ್ಲ ಬೆಂಕಿ ಹಾಗೆ ಸುಡಲಾರಂಭಿಸುತ್ತೆ. ಇವನನ್ನು ಸೋಲಿಸೋ ವೀರ ಯಾರೂ ಇಲ್ಲವಾ ಅಂತ ಚಿಂತೆಗೊಳಗಾಗ್ತಾನೆ. ಆಗ್ಲೇ ಸಾಕು, ನಿಲ್ಲಿಸು ನಿನ್ನ ಮಕ್ಕಳಾಟವನ್ನು, ಧೈರ್ಯವಿದ್ದರೆ ನನ್ನೊಂದಿಗೆ ಯುದ್ಧ ಮಾಡು ಅನ್ನುವ ಶಬ್ದ ಕೇಳಿಸುತ್ತೆ. ಆ ಮಾತು ಕೇಳಿದ ದುರ್ಯೋಧನನಿಗೆ ಹಾಲಿನ ಸಮುದ್ರದಲ್ಲಿ ಮುಳುಗಿದಷ್ಟು ಸಂತೋಷವಾಗುತ್ತೆ. ಕಿರುಬೆರಳಲ್ಲಿ ಹಿಮಾಲಯ ಪರ್ವತವನ್ನು ಎತ್ತಿ ಹಿಡಿದಷ್ಟು ಆತ್ಮವಿಶ್ವಾಸ ಬರುತ್ತೆ. ಪ್ರಪಂಚವನ್ನೇ ನಾನು ಆಳ್ತೀನಿ ಅನ್ನೋ ಅಷ್ಟು ಧೈರ್ಯ ಅವನಿಗೆ ಬರುತ್ತೆ. ಆ ಧ್ವನಿ ಯಾರದ್ದು ಅಂತ ನೋಡಿದಾಗ ಒಂದು ಸುಂದರವಾದ ಯುವಕ, ಸೂರ್ಯನ ಹಾಗೆ ಹೊಳೆಯುವ ಚರ್ಮ, ಸ್ಫಟಿಕ ಮಣಿಯಂತಿರುವ ಕವಚ ಕುಂಡಲಗಳು, ಶಿವನೇ ಬಿಲ್ಲು ಬಾಣ ಹಿಡಿದು ನಿಂತಂತೆ ಕಾಣಿಸ್ತಾನೆ. ಆತನೇ ನಮ್ಮ ದಾನವೀರ ಶೂರ ಕರ್ಣ. ಅವನನ್ನು ನೋಡಿದ ಕೂಡಲೇ ದುರ್ಯೋಧನನಲ್ಲಿ ಎಲ್ಲಿಲ್ಲದಿರೋ ಧೈರ್ಯ, ಇವನೊಬ್ಬನು ನನ್ನ ಬಳಿ ಇದ್ದರೆ ಸಾಕು, ಇನ್ಯಾರೂ ಬೇಡ ಅನ್ನೋ ಆತ್ಮವಿಶ್ವಾಸ ಅವನಲ್ಲಿ ಮೂಡುತ್ತೆ. ಅರ್ಜುನ, ನೀನು ತೋರಿಸಿದ್ದು ಒಂದು ಚಮತ್ಕಾರ ಅಷ್ಟೇ. ಚಮತ್ಕಾರಕ್ಕೂ ಅಸ್ತ್ರವಿದ್ಯೆಗೂ ವ್ಯತ್ಯಾಸ ಗೊತ್ತಿಲ್ವೇ ನಿನಗೆ? ನೀನೆಂತ ವೀರ? ಬಾ, ನಾನು ನಿನಗೆ ಅಸ್ತ್ರವಿದ್ಯೆ ಏನಂತ ತೋರಿಸ್ತೀನಿ.
ಈ ಪ್ರಪಂಚವನ್ನೇ 21 ಸಾರಿ ಸುತ್ತಿ ಕಣ್ಣಿಗೆ ಕಾಣಿಸೋ ಪ್ರತಿಯೊಬ್ಬ ಕ್ಷತ್ರಿಯನನ್ನು ಕೊಂದು ಹಾಕಿರೋ ಪರಶುರಾಮನ ಶಿಷ್ಯ ನಾನು. ಬಾ ನನ್ನ ಬಳಿ ಒಡೆದಾಡು ಅಂತ ಸವಾಲಾಗ್ತಾನೆ. ಆಗ ದ್ರೋಣಾಚಾರ್ಯರು ನಿನದು ಯಾವ ಜಾತಿ ಎಂದು ಕರ್ಣನಿಗೆ ಪ್ರಶ್ನಿಸ್ತಾರೆ. ನಾನು ಸೂತಪುತ್ರ ಎಂದು ಕರ್ಣ ಹೇಳ್ತಾನೆ. ಸೂತಪುತ್ರನೇ, ಇಲ್ಲಿ ಏನು ನಡೀತಿದೆ ಅಂತ ನಿನಗೆ ಗೊತ್ತಾ? ಕ್ಷತ್ರಿಯರ ಶಕ್ತಿ ಪ್ರದರ್ಶನ. ನಿನ್ನಂತವನಿಗೆ ಇಲ್ಲಿ ಜಾಗ ಇಲ್ಲ. ರಾಜರ ಮುಂದೆ ಮಾತಾಡೋ ಅರ್ಹತೆ ಕೂಡ ನಿನಗಿಲ್ಲ ಎಂದು ಕರ್ಣನನ್ನು ಅವಮಾನಿಸ್ತಾರೆ. ಆ ಸಭೆಯಲ್ಲಿ ನಡೆದ ಅವಮಾನಕ್ಕೆ ತಲೆ ತಗ್ಗಿಸಿ ನಿಂತಿರ್ತಾನೆ ನಮ್ಮ ಕರ್ಣ. ಆಗ ದುರ್ಯೋಧನ ದ್ರೋಣಾಚಾರ್ಯನಿಗೆ ಹೇಳ್ತಾನೆ, ಆಚಾರ್ಯರೇ, ಕುಲದ ಹೆಸರಲ್ಲಿ ಒಂದು ವೀರನನ್ನು ಅವಮಾನಿಸ್ತಿದ್ದೀರಿ ನೀವು. ಇಲ್ಲಿ ನಡೀತಿರೋದು ವೀರರ ಪರೀಕ್ಷೆಯೇ ಹೊರತು ಕುಲ ಪರೀಕ್ಷೆಯಲ್ಲ. ಕುಲದ ಬಗ್ಗೆ ಮಾತಾಡಿದ್ರೆ ನಿಮ್ಮ ತಂದೆಯದು ಯಾವ ಜಾತಿ? ಇಷ್ಟಕ್ಕೂ ನೀವು ಹುಟ್ಟಿದ್ದು ಒಂದು ಮಡಿಕೆಯಲ್ಲಿ, ನಿಮ್ಮದ್ಯಾವ ಜಾತಿ? ಅಷ್ಟೇ ಯಾಕೆ, ನಮ್ಮ ಭೀಷ್ಮ ಹುಟ್ಟಿದ್ದು ಗಂಗೆ ಹೊಟ್ಟೆಯಲ್ಲಿ ಅಲ್ಲವೇ? ಅವರದ್ದು ಯಾವ ಜಾತಿ? ವಶಿಷ್ಠರು ದೇವತೆಯರ ವೈಶ್ಯೆಯಾದ ಊರ್ವಶಿಗೆ ಹುಟ್ಟಿಲ್ಲವೇ? ಅವರದ್ದು ಯಾವ ಜಾತಿ? ಹೀಗೆ ಹೇಳ್ತಾ ಬಂದರೆ ನಮ್ಮ ಕುರುವಂಶಕ್ಕೆ ಜಾತಿ ಅನ್ನೋದೇ ಇಲ್ಲ. ಹೀಗಿರಬೇಕಾದ್ರೆ ಈಗ ಹೊಸದಾಗಿ ಜಾತಿ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಿ ನೀವು? ರಾಜನಿಗೆ ಮಾತ್ರವೇ ಯುದ್ಧ ಮಾಡೋ ಅರ್ಹತೆ ಇದೆ ಅಂತಾದ್ರೆ ಈಗಲೇ ನಾನು ನನ್ನ ಅಂಗರಾಜ್ಯವನ್ನು ಕರ್ಣನಿಗೆ ದಾರಿ ಎಳಿತೇನೆ ಅಂದವನೇ ತಮ್ಮ ದುಶ್ಯಾಸನನ್ನು ಕರೆದು ನವರತ್ನಗಳಿಂದ ಅಲಂಕರಿಸುವ ಕಿರೀಟವನ್ನು ಈಗಲೇ ತೆಗೆದುಕೊಂಡು ಬಾ. ಈಗಲೇ ಸಿಂಹಾಸನ ತಯಾರಿಸಿ ಕರ್ಣನನ್ನು ಅಲಂಕರಿಸಿ, ಪುಣ್ಯ ಸ್ತ್ರೀಗಳೇ, ವೀರತಿಲಕವನ್ನು ಆತನ ಹಣೆಗೆ ತಿದ್ದಿರಿ ಎಂದು ಆಜ್ಞೆ ಮಾಡ್ತಾನೆ. ಇವತ್ತು ನಿಮ್ಮೆಲ್ಲರ ಸಮಕ್ಷೆಯಲ್ಲಿ ಜಾತಿ ಅನ್ನೋ ಮಾತನ್ನ ನಾನು ಸಮಾಧಿ ಮಾಡ್ತೀನಿ ಅಂತ ಹೇಳಿ ಕರ್ಣನ ಬಳಿ ಬಂದು ಅವನ ಭುಜದ ಮೇಲೆ ಕೈ ಹಾಕಿ, ಗೆಳೆಯ, ನಿನಗೆ ನನ್ನ ಅಂಗರಾಜ್ಯ ಮಾತ್ರ ಅಲ್ಲ, ನನ್ನ ಸಿಂಹಾಸನದಲ್ಲಿ ಅರ್ಧ ಭಾಗ ಸಹ ದಾರೆ ಎಳಿತೀನಿ ಅಂತ ಹೇಳಿ ವಿಜೃಂಭಣೆಯಿಂದ ಕರ್ಣನ ಪಟ್ಟಾಭಿಷೇಕ ಮಾಡ್ತಾನೆ ದುರ್ಯೋಧನ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.